ಎಲ್ಲೂರು ಎಷ್ಟು ಚಂದ ಇದೆ. ಪಿಕಾಕ್ ಅಲ್ಲಿ ಒಂದಿದೆ, ಕಾಣಿಸ್ತಿದೆಯಾ? ಅಲ್ಲಿ 3 ಇದೆ ಒಟ್ಟು. ಇನ್ನು ನಮ್ಮೂರಿಂದು ವ್ಲಾಗ್ ಮಾಡಿಲ್ಲ, ಮಾಡ್ತೀನಿ, ಮಾಡಿ ನಿಮಗೆ ವಿಡಿಯೋ ಹಾಕ್ತೀನಿ. ಆ್ಯಕ್ಚುಲಿ ರೆಡಿಯಾಗಿ ಮಾಡೋಣ ಅಂದ್ಕೊಂಡೆ, ಯಾಕಂದರೆ ಟೈಮೇ ಇಲ್ಲ, ಓಡಬೇಕು. ಬೆಳಗ್ಗೆ ಇದ್ರದ್ದೇ ಶಬ್ದ ಕೇಳಿಸ್ತಿತ್ತು, ನಾನು ಬೆಕ್ಕು ಅಂದ್ಕೊಂಡೆ, ಅಂದರೆ ಪಿಕಾಕ್. ಮ್ಯಾಗಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೆಂಗಿದೆ? ಅದಿನ್ನ ಗರಿ ಉಚ್ಚಬೇಕು. ಈಗ ಬರಲ್ಲ, ಅದು ಮಳೆಗಾಲದಲ್ಲಿ ಹೋಗುತ್ತೆ, ಮತ್ತೆ ಪುನಃ ಬರುತ್ತೆ. ತನೀಶ್ ಗುಡ್ ಮಾರ್ನಿಂಗ್. ಇದು ನನ್ನ ಅಜ್ಜಿ ಮನೆ. ಅಜ್ಜಿ ಮನೆ ಅಂದರೆ ಅಜ್ಜಿಯ ಅಮ್ಮನ ಮನೆ. ಸೊ ನೆನ್ನೆ ಹೋಗಿದ್ದು ಅಜ್ಜನ ಅಮ್ಮನ ಮನೆ, ಇದು ಅಜ್ಜನ ಅಪ್ಪನ ಮನೆ, ಇದು ಅಜ್ಜಿ ಅಮ್ಮನ ಮನೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ವ್ಯೂ, ನೋಡ್ಬೋದು ನೀವು. ಸುತ್ತ ಅಜ್ಜಿ ಮನೆಯೇ, ಒಳ್ಳೆ ಇದೆ, ತೋರಿಸ್ತೀನಿ ಬನ್ನಿ. ಇದು ಮೇನ್ ರಿವರ್ಗೂ ಕನೆಕ್ಟ್ ಆಗುತ್ತೆ. ಹೋಗೋದು ಸ್ವಲ್ಪ ಕಷ್ಟ, ಜಾಗ ಮಾಡ್ಕೊಳ್ಳೋಣ. ಮುಂದೆ ತೆಂಗಿನ ತೋಟ, ಇದೇ ಹೊಳೆ. ಸಖತ್ ವ್ಯೂ ಅಲ್ಲ. ಊರಿಗೆ ಬರೋದೇ ಒಂದು ವರ್ಷಕ್ಕೊಂದು ಸತಿ, ಆ ವರ್ಷಕ್ಕೊಂದ್ಸತಿ ಬಂದಾಗ ಈ ಒಂದು ವ್ಯೂ ತೊಗೊಂಬಿಡೋದು. ಅಷ್ಟು ಚೆನ್ನಾಗಿದೆ. ಬೆಂಗಳೂರಲ್ಲಿ ಎಷ್ಟು ಆರಾಮಾಗಿ ಕೋಲ್ಡ್ ವೆದರಲ್ಲಿ ಇರ್ತೀವೋ, ಇವಾಗ ಅಷ್ಟೇ ಗೈಸ್ ಇದು ಇಷ್ಟು ತಣ್ಣಗಿದೆ. ಆಮೇಲೆ ಬನ್ನಿ ಗೊತ್ತಾಗುತ್ತೆ ಎಷ್ಟು ಬಿಸಿಲಿದೆ ಗೊತ್ತಾ. ನೋಡಿ, ಇದು ಸುತ್ತ ನಮ್ಮ ಅಜ್ಜಿ ಮನೆಯೇ. ಅದು ಅಜ್ಜಿ ಮನೆ, ಅಜ್ಜಿ ನಮ್ಮಪ್ಪ ಎಲ್ಲ ಅಲ್ಲೇ. ಸೊ ಮನೆ ಒಳಗಡೆ ವ್ಲಾಗ್ ಮಾಡ್ತೀನಿ, ಆದರೆ ನನಗೆ ರೆಡಿ ಆಗೋಕ್ಕೆ ಟೈಮ್ ಆಗಿಲ್ಲ ಇವತ್ತು. ಎದ್ದಿದ ತಕ್ಷಣ ಮಾಡೋಣ ಅಂದ್ಕೊಂಡೆ, ಆಗಿಲ್ಲ. ಬಟ್ ಟ್ರಾವೆಲಿಂಗೇ ನಮಗೆ ತುಂಬ ಟೈಮ್ ತೊಗೊಂಡಿತ್ತು, ಸೊ ಅದಕ್ಕೆ ಮಾಡೋಕ್ಕೆ ಆಗಿಲ್ಲ. ಅಮ್ಮ ಗುಡ್ ಮಾರ್ನಿಂಗ್. ಇವಾಗ ನಾನು ರೆಡಿ ಆಗಿಲ್ಲ, ಅರ್ಧಂಬರ್ಧ ರೆಡಿ ಆಗಿದ್ದು. ಬಟ್ ಓಕೆ, ಇಷ್ಟೇ ರೆಡಿ ಆಗೋದು, ಇನ್ನೇನಿಲ್ಲ. ಜ್ಯುವೆಲ್ಸ್ ಒಂದು ಹಾಕ್ಕೊಬೇಕು, ಆಮೇಲೆ ಹಾಕ್ಕೊಳ್ಳೋಣ ಅಂತ. ಇವಾಗ ಅಜ್ಜಿ ಮನೆಯನ್ನು ತೋರಿಸ್ತೀನಿ. ನಂಗೆ ಪಿಕಾಕ್ ಎಷ್ಟು ಇಷ್ಟ ಆಗಿದೆ ಅಂದರೆ, ಇಲ್ಲೇ ಓಡಾಡ್ತಾಯಿದ್ದೆ, ನೀವು ನೋಡ್ಬೋದು. ಕಣ್ಣಲ್ಲಿ ಗಾಳಿ ಬಂದರೆ ನಂಗೆ ಕಣ್ಣಲ್ಲಿ ನೀರು ಬರುತ್ತೆ. ಎಲ್ಲರೂ ಯಾರೋ ಬೈತಿದ್ದಾರೆ, ಅದಕ್ಕೆ ಅಳ್ತಿದ್ದಾಳೆ ಅಂತ ಅಂದ್ಕೋಬೇಕು. ಪಿಕಾಕ್ ತೋರಿಸ್ತೀನಿ. ಅಲ್ಲಿ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ಬನ್ನಿ ಒಳಗೆ ಹೋಗಿ ಅಜ್ಜಿ ಮನೆ ತೋರಿಸ್ತೀನಿ. ಅದೇ ಬೆಳಗ್ಗೆಯಿಂದ ಸೌಂಡ್, ಬೆಳಗ್ಗೆ 4 ಗಂಟೆಯಿಂದ ಅದೇ ಸೌಂಡ್ ಆಗಿದೆ ಪಿಕಾಕ್ದು. ನಾವೇನು ಅಂದ್ಕೊಂಡೆ, ಇಲ್ಲಿ ಬೆಕ್ಕು ಜಾಸ್ತಿ, ಬೆಕ್ಕು ಅಂದ್ಕೊಂಡೆ. ನನಗೆ ಮೊದಲೇ ಭಯ. ಒಂದು ಸತಿ ಒಳಗಡೆ ಬಂದಿತ್ತು. ಮನೆ ಹಿಂಗಿರಲಿಲ್ಲ, ಮನೆ ಇವಾಗ ಹೆಂಗಿದೆ ಅಂದರೆ ಹಿಂಗಿದೆ. ಇಲ್ಲೇ ಇದೆ ಆಂಟಿ ನೋಡಿ. ಇದಕ್ಕೆ ಮುಂಚೆ ಹಿಂಗಿರಲಿಲ್ಲ, ಫುಲ್ ಚೇಂಜ್ ಇತ್ತು, ಫುಲ್ ಚೇಂಜ್ ಮಾಡಿದ್ದಾರೆ. ನಮ್ಮ ಕಾರು ಬಾವಿಯಿಂದನೂ ಹಂಗೆ ಇದೆ. ಬಾವಿ ನೀರು ಎಷ್ಟಿದೆ ನೋಡಿದೆ ನಾನು
ಡಿಫ್ರೆಂಟ್ ಕಲರ್ಸ್ ಇದೆ. ಇದು ನನ್ನ ಅಜ್ಜಿ ಅಮ್ಮನ ಮನೆ. ನಮ್ಮ ಅಜ್ಜಿ ಹೇಳ್ತಿದ್ರು ನೋಡಿಲ್ಲ ಅಂತ ಅಂದ್ಬಿಟ್ಟು ಇವತ್ತು ನೋಡ್ತಾರೆ. ಏನೋ ಹೋಗ್ಬಾರ್ದು, ಆಂಟಿನ ತೆಗಿಬಾರ್ದು ಅಂತ ಆಂಟಿ ನಾಚಿಕೆ. ನೀವು ಒರಿಜಿನಲ್ ಬ್ಯೂಟಿ ಆಂಟಿ, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀವಿ. ಇದು ಅಜ್ಜಿ ಮನೆ, ಇದು ಹೊರಗಡೆ ಪ್ಯಾಸೇಜ್ ಥರ ಮಾಡಿದ್ದಾರೆ, ಅಲ್ಲಿ ಸ್ನಾನ ಮಾಡೋದು. ಅದಂತೂ ಚೇಂಜ್ ಆಗಿಲ್ಲ, ಹಾಗೆ ಇದೆ. ಒಳಗಡೆ ಬಂದರೆ ಹೀಗೆ ಇದೆ. ಇದೆಲ್ಲ ಒಳಗಡೆ ಏನಿದೆ ಹಂಗಿದೆ, ಬರೀ ಟೈಲ್ಸ್ ಎಲ್ಲ ಬರೀ ಮಾತ್ರ ಚೇಂಜ್ ಮಾಡಿದ್ದಾರೆ. ಅಂಜಿನ ಮನೆ ಈಗಲೇ ಹಾಕಿ ತೋರಿಸ್ತೀನಿ. ಹಳೆ ಮನೆ ಅಂದ್ರೆ ಒಂಥರ ಚಂದ ಅಲ್ಲ ನೋಡಿ, ಹಾಗೆ ಇರುತ್ತೆ. ದೇವ್ರ ಮನೆ ನಾನು ಸ್ವಲ್ಪ ಅಡುಗೆ ಮನೆ ತೋರಿಸ್ತೀನಿ. ಹೌದು, ಕಷ್ಟ. ಅದು ಬಿಸಿ ತಿಂದರೆ ಸ್ವಲ್ಪ ಮೇಲೆ ಇರುತ್ತೆ, ಆಮೇಲೆ ಗಟ್ಟಿ ಇರುತ್ತೆ. ಈರುಳ್ಳಿ ಹಾಕ್ತೀರಾ ಚಟ್ನಿಗೆ? ಶುಂಠಿ ಈರುಳ್ಳಿ ಚೆನ್ನಾಗಿದೆ. ಉಪ್ಪು ಸಪ್ಪೆನಾ? ಖಾರ ಸಪ್ಪೆ ಇಲ್ಲ, ಕರೆಕ್ಟಾಗಿ. ಬೆಳಗ್ಗೆ ಬ್ಯಾಟಿಂಗ್ ಮಾಡ್ತಿದ್ದೀರ? ಅದೇ ನೀನು ಹಾಕುವಾಗ ಅದು ಬೆಳಗ್ಗೆ ರಾತ್ರಿ ಗೊತ್ತಾಗುತ್ತೆ. ಇಲ್ಲ, ಗೊತ್ತಾಗುತ್ತೆ ಆಂಟಿ. ಬರ್ತಾ ಅಂಚಿನ ಮನೆ ಬೆಸ್ಟ್, ದಿ ಬೆಸ್ಟ್. ನನಗೆ ಇರೋದಂದ್ರೆ ಏನು ಒಂಥರ ಇಷ್ಟ. ಏನು ಇದೆ ಬೇಕಂದ್ರೆ ಅದೇನಿಲ್ಲ, ನಾರ್ಮಲ್ ರೂಮ್ ಥರನೇ. ಇದು ಫಸ್ಟ್ ಬೇರೆ ಥರ ಇತ್ತು, ಇವಾಗ ತಿರ್ಗಾ ರೂಮ್ ಮಾಡಿದ್ದಾರೆ. ನಾವಿರ್ತಿತ್ತು. ಸೊ ಇದಿಷ್ಟು ನನ್ನ ಅಜ್ಜಿ ಮನೆ ವ್ಲಾಗ್. ಇನ್ನೂ ರೆಡಿ ಆಗ್ತಾ ಇದ್ದಾರಲ್ಲ ನೋಡಿ. ಇದು ಅಜ್ಜಿ ಅತ್ತಮ್ಮ, ನಂಗೆ ಅಜ್ಜನ ಥರ ಎಲ್ಲ ಅವರು ನನ್ನ ಅಂಕಲ್ ಅಂತಲೇ ಕರೆಯೋದು. ಟೈಮ್ ಆಯ್ತು, ಜಲ್ದಿ ಲೇಟಾಗುತ್ತೆ, ಹೋಗೋಣ ಬಾ. ಅಲ್ಲಿ ಹೋಗು, ಬಟ್ಟೆ ಬಿಚ್ಚು ಹೋಗೋದು. ಅಲ್ಲಿ ಹೋಗಿ ಬಟ್ಟೆ ಬಿಚ್ಚು. ಅದು ಆಮೇಲೆ ತೋರಿಸ್ತೀನಿ. ಅಂಡೆ ಸ್ನಾನ ಇದೆ, ಸಖತ್ತಾಗಿತ್ತು. ಬೆಳಗ್ಗೆ ಬಿಸಿನೀರು ಹೆಂಗಿತ್ತು ಗೊತ್ತಾ, ಅಲ್ಟಿಮೇಟ್. ಆ ಗೀಝರಲ್ಲಿ ಸೋಲಾರಲ್ಲಿ ಕಾಯಿಸ್ಕೊಂಡು ಸ್ನಾನ ಮಾಡೋದಕ್ಕಿಂತ ದಿಸ್ ವಾಸ್ ಅಲ್ಟಿಮೇಟ್. ನೋಡಿ ಕಾಣಿಸ್ತಿದ್ಯಾ? ಮಸ್ತ್ ಗೈಸ್. ನಿಜ ಬೆಂಗಳೂರಿಗೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಇದೆ. ಬಟ್ ಇಲ್ಲಿದ್ದರೆ ಏನೋ ಒಂಥರ ಪೀಸ್ ಆಫ್ ಮೈಂಡ್ ಇದೆ. ಬೆಳಗ್ಗೆ ಇಲ್ಲಿಂದ ಇವಾಗ ನಮ್ಮ ದೈವದ ಚಿಕ್ಕಮ್ಮ ಅಂತ ದೇವಸ್ಥಾನ, ಅಲ್ಲಿ ಮರಳು ಚಿಕ್ಕಿ ಅಂತ, ಅಲ್ಲಿ ಹೋಗಬೇಕು. ಅಜ್ಜಿ ತಂಗಿ ಮನೆಗೆ ಹೋಗಬೇಕು. ಅಲ್ಲಿಂದ ಬಾರ್ಕೂರು, ನಮ್ಮ ದೇವರು ಮನೆ ದೇವರು ಕೃಷ್ಣ, ವೇಣುಗೋಪಾಲ ಕೃಷ್ಣ, ಅಲ್ಲಿಗೆ ಹೋಗಬೇಕು. ಅಲ್ಲಿಂದ ಕುಕ್ಕೆ ಕೊರಗಜ್ಜಗೆ ಹೋಗ್ಬೇಕಂತ ಅನ್ಕೊತಾ ಇದ್ದೀನಿ. ದೇವ್ರು ಕರೆಸ್ಕೊಂಡ್ರೆ ಖಂಡಿತವಾಗ್ಲೂ ಹೋಗ್ತೀನಿ, ಹೋಗಿ ಬರ್ತೀನಿ, ನೋಡೋಣ. ನೆಕ್ಸ್ಟು ಇಲ್ಲಿಂದ ಹೊರಟಿ ತಿಂಡಿ ಎಲ್ಲ ಮಾಡ್ಕೊಂಡ್ಬಿಡ್ತೀವಿ. ದೋಸೆ ಮಾಡಿದ್ದಾರೆ, ಚಟ್ನಿ ಮಾಡಿದ್ದಾರೆ, ತಿನ್ಕೊಂಡು ಅಲ್ಲಿಂದ ನೋಡೋಣ ಫಸ್ಟು ಎಲ್ಲಿಗೆ ಹೋಗ್ತಾರೆ ಅಂತ. ಅದ್ರದ್ದು ವೀಡಿಯೋ ಮಾಡಿ ನಿಮಗೆ ಹಾಕ್ತೀನಿ. ಇವತ್ತಿನ ವ್ಲಾಗ್ ಗೈಸ್ ಏನು ಗೊತ್ತಾ, ಇಲ್ಲಿ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ನನಗೆ ಅವತ್ತೇ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಡೇನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಟ್ ಬೆಂಗಳೂರಿಗೆ ಹೋದ್ಮೇಲೆ ದಿನ ವ್ಲಾಗ್ ಇರುತ್ತೆ, ಅವತ್ತೇ ಅಪ್ಲೋಡ್ ಮಾಡ್ತೀನಿ. ಮಿಸ್ ಮಾಡ್ದಿರ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ನಿಮ್ಮ ಒಂದು ವ್ಯೂ ಲೈಕ್
ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾನು ಇಷ್ಟು ದಿನ ಮಾಡಬೇಕಂತಲೇ ಅಂದ್ಕೊಂಡಿರಲಿಲ್ಲ, ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮ್ಮ ಒಂದು ಸಪೋರ್ಟ್ ಇದಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೋಡ್ದ ಹೆಂಗ್ ತಿಂತದೆ. ತನೀಶ್ ಹೇಗಿದ್ದೀರಾ?